ಬೆಂಗಳೂರು ಲೈನು ಎಲ್ಲೋ ಲೈನು ಉದ್ಘಾಟನೆ ಆಗ್ತಾ ಇದೆ. 80% ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ, 20% ಮಾತ್ರ BJP ಸರ್ಕಾರ, ಕೆಲವು ಕಡೆ 11% ಅಂದರೆ ಸೆಂಟ್ರಲ್ ಗೌರ್ಮೆಂಟು. ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು. ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆ್ಯಕ್ಚುಲಿ 50% ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ. ಬೆಂಗಳೂರಿಗೆ ಜನ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗಸ್ಥರು ಹೊಸದಾಗಿ ಸಿಗ್ತಾ ಇರ್ತಾರೆ. ಪ್ರತಿ ವರ್ಷ ಕೂಡ 1-1.5 ಲಕ್ಷ ಜನ ಟೆಕ್ನಿಕಲ್ ಪೀಪಲ್ಲು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅನುಕೂಲ ಆಗಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿದ್ವಿ. ಅವತ್ತೇನು ಫ್ಲೈಓವರ್ ಇತ್ತು, ಆ ಫ್ಲೈಓವರು ಕೂಡ ಆವತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದಂಥದ್ದು. ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು, ಬಯೋಕಾನ್ ಇರ್ಬೋದು, ಡೆಲ್ಟಾ ಇರ್ಬೋದು, ಕೆಲವರೆಲ್ಲ ಕೂಡ ಆ ಇದಕ್ಕೆ ಸ್ಟೇಷನ್ಗಳಿಗೆಲ್ಲ ಅವರೆಲ್ಲ ಪಾಪ ಹಣ ದುಡ್ಡು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಇವತ್ತೇನು ಈ ಒಂದಿದೆ, ಕೆಲವರು BJP ಅವರು ಪಾಪ ಏನೋ ಅವ್ರದ್ದೇ ಮಾಡಿದ್ರು, ಅವ್ರು ಯಾರು ಏನು ಸಾಧನೆ ಇಲ್ಲ. ಯಾವ MP ಕೂಡ 10 ರೂಪಾಯಿ ದುಡ್ಡನ್ನು ಕರ್ನಾಟಕ ರಾಜ್ಯಕ್ಕೆ, ಬೆಂಗಳೂರು ನಗರಕ್ಕೆ, ಹಣ ಕೊಡೋದಕ್ಕೆ ಯಾವ ಥರದ ಸಹಕಾರನೂ ಕೂಡ ಕೊಟ್ಟಿಲ್ಲ. ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ MPs ಆಫ್ ಕರ್ನಾಟಕ. No one has got, no one has pleaded, no one has met the minister, anyone, except in some time my irrigation minister. When I met the irrigation minister, someone had to make a request. No one has got 1 rupee even from the Manrega. That money also is not come. Like that, Central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double-decker. Today I am appealing to the Prime Minister, at least 1 lakh crore, like a national capital. They have to shoot to us for Bangalore, because Bangalore is giving the highest tax collection in the country. It is the second tax collection in this century. So ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಹಣವನ್ನು, ತೆರಿಗೆಯನ್ನು ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಅಲ್ಲಿ ರೆಪ್ರೆಸೆಂಟೇಷನ್ ಕೂಡ ಅವರಿಗೆ ಕೊಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೆಂಗಳೂರನ್ನ ಬೇರೆ ಥರ ನೀವು ನೋಡ್ಕೋಬೇಡಿ. ರಾಷ್ಟ್ರೀಯ ಕ್ಯಾಪಿಟಲ್ ಥರ ಯಾವ ರೀತಿ ಗಮನಿಸ್ತೀರಿ, ದೊಡ್ಡ ಸಿಟಿಗೆ ಈಗ ಅಹಮದಾಬಾದಲ್ಲಿ 20% ಕೊಟ್ಟಿದ್ದಾರೆ ಶೇರ್, ನಮ್ಮಲ್ಲಿ ಬರೀ 10% ಕೊಟ್ಟಿದ್ದಾರೆ. ಇವೆಲ್ಲ ದಾಖಲೆ ಇದೆ. ಸೊ ನಾನು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಅವಶ್ಯಕತೆಯೂ ಇಲ್ಲ ರಾಜಕಾರಣ ಮಾಡೋದು. ಬಟ್ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀನಿ, MPಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನು ತರೋವಂಥದ್ದು ನೀವು ಮಾಡಿ. ಬರೀ ಟ್ವೀಟ್ ಮಾಡಿಬಿಟ್ಟು 2 ಫೋಟೋ ಹಾಕ್ಸ್ಕೊಂಡು ಪ್ರೆಸ್ಸಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ಮದು ಸೇವೆ ಅಲ್ಲ. ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು. ಆ ರೀತಿ ದಯವಿಟ್ಟು ಕೆಲಸ ಮಾಡಬೇಕು. BJP ಅವರು ಎಲ್ಲ MLAಗಳು ಬೆಳಗ್ಗೆಯಿಂದ ಬಂದುಬಿಟ್ಟು ಮೆಟ್ರೋ 2ನೇ ಹಂತ 3ನೇ ಹಂತಕ್ಕೆ ಮೋದಿಯವ್ರ ಕೊಡುಗೆನೇ ಜಾಸ್ತಿ ಯಾರ್ದು ಇಲ್ಲ. ಪ್ರಾರಂಭ ಮಾಡಿದ SM ಕೃಷ್ಣ ಅವ್ರ ಕಾಲದಲ್ಲಿ ಆವತ್ತು ವಾಜಪೇಯಿ ಅವರು, ಅರ್ಥ ಆಯ್ತಾ, ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ಅವರು ಬಿಡುಗಡೆ ಮಾಡಲಿ, ನಾನು ಬಿಡುಗಡೆ ಮಾಡ್ತೀನಿ.